ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ನಿಮಗೋಸ್ಕರ ಜಸ್ಟ್ 12 ಗ್ರಾಮ್ಸ್ ನೆಕ್ಲೆಸ್ನ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಇದು 12 ಗ್ರಾಮ್ಸಿಂದ 15 ಗ್ರಾಮ್ಸ್ವರೆಗೂ ಬರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಯಾರು ಸುಮ್ಮನೆ ಹಾಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ನೀವು ಸಪೋರ್ಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋದಕ್ಕೆ, ನಿಮಗೋಸ್ಕರನೇ ನಾನು ವೀಡಿಯೋಸ್ ಎಲ್ಲ ಮಾಡೋದಲ್ವಾ. ಸೊ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನನಗೆ. ಸೊ ಇವತ್ತು ನಾನು ಬಾಂಬೆ ಫ್ಯಾನ್ಸಿ ನೆಕ್ಲೆಸ್ನ ತೋರಿಸ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋದಲ್ಲಿ ನಾನು ಮನಿ ಸೇವಿಂಗ್ಸ್ ಸ್ಕೀಮ್ನ ಬಗ್ಗೆ ಹೇಳ್ತೀನಿ ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿದ್ರೆ ಮಾತ್ರ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೀವು ನೋಡ್ತಿರೋದಿಲ್ಲ, ಇದೆಲ್ಲ ಬಾಂಬೆ ಡಿಸೈನ್ದು ಬ್ಯೂಟಿಫುಲ್ ಆದ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಇದನ್ನು ಬಾಂಬೆ ಫ್ಯಾನ್ಸಿ ನೆಕ್ಲೆಸ್ ಅಂತ ಕರೀತಾರೆ. ಸೊ ಇದೆಲ್ಲ ನಿಮಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೋಡಿ, ನಾನು ಹಾಕ್ಕೊಂಡು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಇವಾಗ ವೇರ್ ಮಾಡಿರೋದು ಇದು 15 ಗ್ರಾಮ್ಸಲ್ಲಿ ಬರುತ್ತೆ. ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಹೇಗೆ ಕಾಣ್ಬೋದು ಎಲ್ಲ ವೇರ್ ಮಾಡಿದ್ರೆ ಅಂತ. ಸೊ ಇದು ನಿಮಗೆ 14 ಗ್ರಾಮ್ಸಲ್ಲಿ ಬರುತ್ತೆ. ನೋಡೋಕ್ಕೆ ಒಂಥರ ಬ್ರಾಡಾಗಿ ಕಾಣುತ್ತೆ, ಒಂಥರ ಹೆವಿ ವೇಟ್ ಇದೆ. ಮಧ್ಯ ಪೆಂಡೆಂಟು ತುಂಬ ಹೆವಿ ವೇಟಲ್ಲೇ ಇತ್ತು. ಇದೇನು ಅಂದರೆ ನಕ್ಷಿ ನೆಕ್ಲೆಸ್ ಥರ ಬರಲ್ಲ. ನಕ್ಷಿ ನೆಕ್ಲೆಸು ಅಂದರೆ ನಿಮಗೆ ಮಡಚ್ದಂಗೆ ಆಗುತ್ತಲ್ವ, ಇದು ಈಸಿಯಾಗಿ ವೇರ್ ಮಾಡ್ಬೋದು. ಆಮೇಲೆ ಫಂಕ್ಷನ್ಸ್ಗೆಲ್ಲ ಇದೊಂಥರ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾನೆಲ್ಲ ಬೇರೆ ಬೇರೆ ನೆಕ್ಲೆಸ್ನ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಡಿಸೈನ್ ಬೇರೆ ಇದೆ, ಹಾಗೆ ನೀವು ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇವಾಗ ನಾನು ವೇರ್ ಮಾಡಿರೋದು ಇದು 15 ಗ್ರಾಮ್ಸಲ್ಲಿ ಬರುತ್ತೆ. ಮತ್ತು ಇದು 15.5 ಗ್ರಾಮಲ್ಲಿದೆ. ರೆಡ್ ಮತ್ತು ಗ್ರೀನ್ ಬೀಡ್ಸ್ ಎಲ್ಲ ಬಂದಿದೆ ಇದರಲ್ಲಿ ಬರೀ ರೆಡ್ ಬೀಡ್ಸ್ ಥರ ಬಂದಿದೆ. ಇದು ನಿಮಗೆ 14.5 ಬರುತ್ತೆ ಈ ಒಂದು ನೆಕ್ಲೆಸ್ಸು. ಸೊ ಇವತ್ತಿನ ಗೋಲ್ಡ್ ಪ್ರೈಸ್ ಫ್ರೆಂಡ್ಸ್ 7,830 ಸಮಥಿಂಗ್ ಆ ಥರ ಆಗಿದೆ. ದಿನ ಜಾಸ್ತಿನೇ ಆಗ್ತಾ ಇದೆ, ಇನ್ನು 9,000ವರೆಗೂ ರೀಚ್ ಆಗುತ್ತೆ ಅಂತಾರೆ. ಸೊ ಪ್ಲೀಸ್ ನನ್ನ ಒಂದು ರಿಕ್ವೆಸ್ಟ್ ಏನು ಅಂದರೆ ಎಲ್ಲರೂ ಇದು ಚಿನ್ನಕ್ಕೆ ಸೇವಿಂಗ್ಸ್ ಮಾಡಿ ಅಂತ ಕೇಳ್ತೀನಿ. ಬಿಕಾಸ್ ಇವಾಗಲಿಂದನೇ ನೀವು ಇನ್ವೆಸ್ಟ್ ಮಾಡಿದ್ರೆ ಮುಂದೆ ಇನ್ನೂ ಚೆನ್ನಾಗಿರೋದು ನೀವು ತೊಗೋಬೋದು ಅಂತ. ಆಮೇಲೆ ಜಾಸ್ತಿ ಆದಾಗ ನಮ್ಮ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ. ಸೊ ಇವಾಗ ನೀವು ನೋಡ್ತಾ ಇರೋ ನೆಕ್ಲೆಸ್ ಎಲ್ಲ ಇದು 14.5 ಗ್ರಾಮ್ಸಲ್ಲಿ ಬರುತ್ತೆ. ಇವಾಗ ನಾನು ತೋರಿಸ್ತಾ ಇರೋದು ನಕ್ಷಿ ಪ್ಯಾಟ್ರನ್ದು ಇದೆ. ಆ್ಯಂಟಿಕ್ ನೆಕ್ಲೆಸ್ಸು ಮತ್ತು ನಕ್ಷಿದು ಎರಡು ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇರೋದು ನಕ್ಷಿದು, ಇದು 13.5 ಏನೋ ಬರುತ್ತೆ. 14 ಗ್ರಾಮ್ಸ್ ಆ ಥರ ಇದೆ. ಇದು ಮಧ್ಯ ಒಂದು ಲಕ್ಷ್ಮಿ ಪೆಂಡೆಂಟ್ ಥರ ಬಂದು ಸುತ್ತಲೂ ನವಿಲ್ಗಳ ಥರ ಡಿಸೈನ್ ಕೊಡಲಾಗಿದೆ ಇದರಲ್ಲಿ. ಸೊ ಮಧ್ಯ ಅದರಲ್ಲಿ ಕೆಂಪು ಸ್ಟೋನ್ಸ್ ಥರ ಬಂದಿದೆ. ಸ್ಟೋನ್ಸ್ ಅಂದರೆ ಒಂಥರ ಕುಂದನ್ ಅಂತಾರಲ್ಲ ಆ ಥರ. ಇದರಲ್ಲಿ ರೆಡ್ ಮತ್ತು ಗ್ರೀನ್ ಎರಡೂ ಮಿಕ್ಸ್ ಆಗಿದೆ. ಎರಡು ಕುಂದನ್ನು ಇದರಲ್ಲಿ ಆ್ಯಡ್ ಮಾಡಲಾಗಿದೆ. ಸೊ ಇದೆಲ್ಲ ನೋಡಿ ಬೇರೆ ಬೇರೆ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ನಿಮಗೆ 14 ಗ್ರಾಮ್ಸಲ್ಲಿ ಬರುತ್ತೆ. ನಕ್ಷಿದು ನೆಕ್ಲೆಸ್ ಏನು ಅಂದರೆ ಹಾಕ್ಕೊಂಡಾಗ ಬ್ರಾಡಾಗಿ ಕಾಣುತ್ತೆ, ಬಟ್ ನಾವು ಎಲ್ಲರ ಫಂಕ್ಷನ್ಗೆ ಹೋಗಬೇಕು ಅಂದರೆ, ಎಲ್ಲರ ಮ್ಯಾರೇಜ್ಗೆ ಹೋಗಬೇಕು ಅಂದರೆ ನಾವು ಕ್ಯಾರಿ ಮಾಡಬೇಕಾದ್ರೆ ಅದು ಒಂದು ಸ್ವಲ್ಪ ಮಡಚ್ದಂಗೆ ಆಗುತ್ತೆ. ಬಟ್ ಬಾಂಬೆ ನೆಕ್ಲೆಸ್ ನಿಮಗೆ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಅದು. ಬಿಕಾಸ್ ಹಾಕಿದಾಗ ಒಂಥರ ರಿಚ್ ಲುಕ್ಕೇ ಕೊಡುತ್ತೆ ನಿಮಗೆ ಅದು. ಸೊ ನನಗೆ ತುಂಬ ಇಷ್ಟ ಆಗೋದು ಅಂದರೆ ಬಾಂಬೆ ಡಿಸೈನ್ದು. ಇವಾಗ ಎಲ್ಲ ಒಳ್ಳೊಳ್ಳೆ ಥರ ಬಂದಿದೆ ಅಲ್ವಾ. ನಾನು ಇವಾಗ ತೋರಿಸಿದ್ನಲ್ಲ ಎಲ್ಲ ಫ್ಯಾನ್ಸಿದು ಎಷ್ಟು ಕಮ್ಮಿಗೆ ಸಿಗ್ತಾ ಇದೆ ಅಂದರೆ 12 ಗ್ರಾಮ್ಸಲ್ಲೇ ನಿಮಗೆ ಬ್ಯೂಟಿಫುಲ್ ಆದ ನೆಕ್ಲೆಸ್ನ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ನೋಡಿ ಫ್ರೆಂಡ್ಸ್, ಇದು ಬಾಂಬೆ ಡಿಸೈನು. ಆವಾಗಲೇ ತೋರಿಸಿದ್ದು ಬಾಂಬೆ ಫ್ಯಾನ್ಸಿ ಡಿಸೈನು, ಇವಾಗ ತೋರಿಸ್ತಾ ಇರೋದು ಬಾಂಬೆ ಡಿಸೈನು. ಇದೇನು ಅಂದರೆ ನಿಮಗೆ ನೋಡೋಕ್ಕೆ ತುಂಬ ಬ್ರಾಡಾಗಿ ಕಾಣುತ್ತೆ, ಬಟ್ ತುಂಬ ಲೈಟ್ ವೆಯ್ಟ್. ಇದು ನೋಡಿ 11.5 ಗ್ರಾಮ್ ಅಷ್ಟೇ ಇರೋದು, ಬಟ್ ನೀವು ಅದು ಹಾಕ್ಕೊಂಡಾಗ ತುಂಬ ದೊಡ್ಡದಾಗಿ ಕಾಣುತ್ತೆ. ಮುಂಚೆ ಎಲ್ಲ ಮದುವೆಗೆಲ್ಲ ಇಂಥದ್ದೇ ನೆಕ್ಲೆಸ್ ಯೂಸ್ ಮಾಡ್ತಿದ್ರು, ಅದೇ ಇವಾಗ ಫ್ಯಾಷನ್ನೂ ಆಗಿದೆ. ಸೊ ಬನ್ನಿ ಇವಾಗ ಮನಿ ಸೇವಿಂಗ್ಸ್ ಸ್ಕೀಮ್ನ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನಾನು ಭವಾನಿ ಜ್ಯುವೆಲರ್ಸ್ ಅವ್ರದ್ದೇ ತೋರಿಸ್ತೀನಿ. ನಿಮಗೆ ಬೇಕಾದರೆ ನಿಮ್ಮ ಮನೆ ಹತ್ತಿರ ಯಾವುದು ಜ್ಯುವೆಲ್ರಿ ಶಾಪ್ ಇದೆಯೋ ಅಲ್ಲಿ ನೀವು ಸೇವಿಂಗ್ ಸ್ಕೀಮ್ನ ಹಾಕೋಬೋದು.
ಸ ನಾನು ಸುಮ್ಮನೆ ಜಸ್ಟ್ ಇನ್ಫಾರ್ಮ್ ಮಾಡ್ತಿರೋದಷ್ಟೇ, ಅಂದರೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಬಿಕಾಸ್ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ ಅಲ್ವಾ, ಹೇಗೆ ನಾವು ಸೇವಿಂಗ್ಸ್ ಸ್ಕೀಮ್ದು ಮಾಡೋದು ಹೇಗಿರುತ್ತಪ್ಪ ಅಂತ. ಕೆಲವರೆಲ್ಲ ಗೋಲ್ಡ್ ಶಾಪ್ಗೂ ಹೋಗಿರಲ್ಲ, ಸೊ ಅಂಥವ್ರಿಗೆ ಈಸಿ ಆಗಲಿ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೋಡಿ, ಇದರಲ್ಲಿ 1 ವರ್ಷದ ಸ್ಕೀಮ್ ಇದು. ತಿಂಗಳು ನೀವು 500 ರೂಪೀಸ್ ಥರ ಕಟ್ಟಿದ್ರೆ ಅವ್ರು ನಿಮಗೆ ಇಂಟ್ರೆಸ್ಟ್ ಥರ 750 ರೂಪೀಸ್ ಕೊಡ್ತಾರೆ. ನೀವು 500 ರೂಪೀಸ್ ಕಟ್ಟಿದ್ರೆ ಅವ್ರು 750 ಆ್ಯಡ್ ಮಾಡಿ 6750 1 ವರ್ಷ ಆದಮೇಲೆ ನಿಮ್ಗಾಗುತ್ತೆ. ಅದೇ ಥರ ನೀವೇನಾರ 1000 ರೂಪೀಸ್ ಏನಾರ ಕಟ್ಟಿದರೆ 1 ವರ್ಷಕ್ಕೆ 12,000 ಆಗುತ್ತೆ. ಸೊ ಅವ್ರೇನು ಮಾಡ್ತಾರೆ, 1500 ಆ್ಯಡ್ ಮಾಡಿ 13,500 ರೂಪಾಯಿ ಥರ ಲಾಸ್ಟಲ್ಲಿ ನಿಮಗೆ ಕೊಡ್ತಾರೆ. ಸೊ ವರ್ಷದ ಮಧ್ಯದಲ್ಲಿ ನೀವೆಲ್ಲೂ ಅದನ್ನು ದುಡ್ಡು ತೊಗೊಳ್ಳೋ ಹಾಗಿಲ್ಲ. ಅದೆಲ್ಲ ಸ್ಕೀಮ್ ಮುಗಿದ ಮೇಲೂ ನೀವು ಬೆಳ್ಳಿ ಅಥವಾ ಚಿನ್ನನ ಪರ್ಚೇಸ್ ಮಾಡ್ಬೋದಾಗಿದೆ ಫ್ರೆಂಡ್ಸ್. ಸೊ ಅದೇ ಥರ ನೋಡಿ, 1500 ಹಾಕ್ಬೋದು, 2000 ಹಾಕ್ಬೋದು, 2500 ಹಾಕ್ಬೋದು, 3000, 4000, 5000, 10,000. 10,000ಅಲ್ಲಿ ನೋಡಿ ಲಾಸ್ಟಲ್ಲಿ 1,20,000 ಆಗಿರುತ್ತೆ. ಸೊ ಅವ್ರೇನು ಮಾಡ್ತಾರೆ, 10,000 ಆ್ಯಡ್ ಮಾಡಿ 1,30,000 ಥರ ಕೊಡ್ತಾರೆ. ಸೊ ಇದೆಲ್ಲ ಎಷ್ಟು ಯೂಸ್ಫುಲ್ ಆಗಿದೆ ಅಂದರೆ, ಯಾವಾಗಲೂ ನಾನು ಚೀಟಿ ಹಾಕ್ತಾನೆ ಇರ್ತೀನಿ. ಬಿಕಾಸ್ ನಮಗೆ ಏನಾರ ಒಂದು ಸೇವಿಂಗ್ಸ್ ಆಗಲಿ ಅಂತ, ಏನಾರ ಗೋಲ್ಡ್ ಪರ್ಚೇಸ್ ಮಾಡೋರು, ಮುಂದೆ ಏನಾರ ನಮಗೆ ಎಮರ್ಜೆನ್ಸಿಗೆ ದುಡ್ಡು ಬೇಕು ಅಂದರೆ ನಾವು ಯಾರನ್ನೂ ಕೇಳೋಕ್ಕಾಗಲ್ಲ, ಫ್ರೆಂಡ್ಸ್ನಾಗಲಿ, ರಿಲೇಟಿವ್ಸ್ನ, ಹಸ್ಬೆಂಡ್ನ. ಸೊ ಆ ಟೈಮಲ್ಲಿ ನಮಗೆ ಎಮರ್ಜೆನ್ಸಿ ಸಡನ್ನಾಗಿ ದುಡ್ಡು ಬೇಕು ಅಂದರೆ ಅಟ್ಲೀಸ್ಟ್ ಪ್ಲೆಡ್ಜ್ ಮಾಡ್ಬೋದು, ಇಲ್ಲ ಸೇಲ್ ಮಾಡಾರ ನಾವು ಏನಾರ ತೊಗೋಬೋದಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಎಲ್ಲ ಸೇವಿಂಗ್ಸ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್.